ಸಂಯಮ ಯೋಗ ಮಹಾವಿದ್ಯಾಲಯದ ಈ ಒಂದು ಯೋಗ ಸಂಚಿಕೆಗೆ ತಮಗೆಲ್ಲರಿಗೂ ಸ್ವಾಗತ. ಶರೀರದ ಆರೋಗ್ಯಕ್ಕಾಗಿ ನಾವು ದೈನಂದಿನ ಜೀವನದಲ್ಲಿ ಯೋಗ ಫಾರ್ ಹೆಲ್ತ್ ಮ್ಯಾನೇಜ್ಮೆಂಟ್ ಅಂತಕ್ಕಂಥ ಒಂದು ಸಾಧನೆಯನ್ನು ಮಾಡ್ತಾ ಇದ್ದೀವಿ. ಆರೋಗ್ಯದ ರಕ್ಷಣೆಗಾಗಿ ನಾವು ಯೋಗ ಬಹಳ ಮುಖ್ಯ. ಸೊ ಯೋಗದ ವಿವಿಧ ಪ್ರಕಾರಗಳನ್ನು ನಾವು ಅಭ್ಯಾಸ ಮಾಡ್ತಾ ಇದ್ದೀವಿ. ಸ್ಥೂಲ ವ್ಯಾಯಾಮಗಳು ನಮ್ಮ ದೇಹದ ಎಲ್ಲ ಜಡತ್ವವನ್ನು ದೂರ ಮಾಡುತ್ತೆ. ಹಾಗೆ ಈ ಸೂಕ್ಷ್ಮ ವ್ಯಾಯಾಮಗಳಿದಾವೆಲ್ಲ, ಈ ಸೂಕ್ಷ್ಮ ವ್ಯಾಯಾಮಗಳು ನಮ್ಮ ಈ ಸಂಧಿಗಳಲ್ಲಿ ಗಂಟುಗಳಲ್ಲಿ ಇರ್ತಕ್ಕಂಥ ಎಲ್ಲ ವಾತದೋಷವನ್ನು ನಿವಾರಣೆ ಮಾಡಿ ನಮ್ಮ ದೇಹದ ಆರೋಗ್ಯವನ್ನು ರಕ್ಷಣೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಅಂತಹ ಸೂಕ್ಷ್ಮ ವ್ಯಾಯಾಮಗಳನ್ನು ನಾವು ಈಗ ಅಭ್ಯಾಸ ಮಾಡೋಣ. ಮೊದಲು ಗ್ರೀವ ಶಕ್ತಿ ವಿಕಾಸಕ ಎಂದು ಕರೆಯುವ ಅಭ್ಯಾಸ, ನೆಕ್ ಮೂಮೆಂಟ್ಸ್. ಟೇಕ್ ದ ಪೊಸಿಷನ್. ನಾವು ಕೀಪ್ ಯುವರ್ ಬೋತ್ ದ ಪಾಮ್ಸ್ ಆನ್ ದ ವೇಸ್ಟ್. ಈ ಸ್ಥೂಲ ವ್ಯಾಯಾಮಗಳನ್ನು ನಾವು ಕಣ್ಣುಗಳನ್ನು ಮುಚ್ಚಿ ಅಭ್ಯಾಸ ಮಾಡುತ್ತಾ ಉಸಿರಾಟವನ್ನು ಗಮನಿಸುತ್ತಾ ಅಭ್ಯಾಸ ಮಾಡಬೇಕು. ನೆಕ್ ಫಾರ್ವರ್ಡ್ ಆ್ಯಂಡ್ ಬ್ಯಾಕ್ವರ್ಡ್ ಮೂಮೆಂಟ್, ಮುಂದೆ ಮತ್ತು ಹಿಂದೆ ಕುತ್ತಿಗೆಯನ್ನು ಬಾಗಿಸುವ ಅಭ್ಯಾಸ. ಈಗ ಉಸಿರು ಬಿಡುತ್ತಾ ನಿಧಾನವಾಗಿ ಕುತ್ತಿಗೆಯನ್ನು ಮುಂದಕ್ಕೆ ಬಾಗಿಸಿ, ಪ್ರೆಸ್ ಯುವರ್ ಚಿನ್. ಇನ್ಹೇಲ್, ರೈಸ್ ಯುವರ್ ಹೆಡ್ ಅಪ್. ಉಸಿರು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಕುತ್ತಿಗೆಯನ್ನು ಹಿಂದಕ್ಕೆ ಬಾಗಿಸಿ, ಉಸಿರು ಬಿಡುತ್ತಾ ನಿಧಾನವಾಗಿ ಕುತ್ತಿಗೆಯನ್ನು ಮುಂದಕ್ಕೆ ಬಾಗಿಸಿ, ಉಸಿರು ತೆಗೆದುಕೊಳ್ಳುತ್ತಾ ಕುತ್ತಿಗೆಯನ್ನು ನಿಧಾನವಾಗಿ ಹಿಂದಕ್ಕೆ ಮೇಲೆ ಎತ್ತಿ, ಉಸಿರು ಬಿಡುತ್ತಾ ನಿಧಾನವಾಗಿ ಮುಂದೆ ಬಾಗಿಸಿ. ಮತ್ತೊಮ್ಮೆ ಅಭ್ಯಾಸ, ಉಸಿರು ತೆಗೆದುಕೊಳ್ಳುತ್ತಾ ಕುತ್ತಿಗೆಯನ್ನು ಹಿಂದಕ್ಕೆ ಬಾಗಿಸಿ. ನಾವು ಇನ್ಹೇಲ್, ಕಮ್ ಅಪ್ ಅಂಡ್ ಗೋ ಫಾರ್ ದಿ ಬೆಂಡಿಂಗ್. ಬೆಂಡ್ ಯುವರ್ ನೆಕ್ ರೈಟ್ ಸೈಡ್. ಕುತ್ತಿಗೆಯನ್ನು ಬಲಕ್ಕೆ ಬಾಗಿಸಿ, ಸೊ ದಟ್ ದ ಇಯರ್ ಟಚಿಂಗ್ ದಿ ರೈಟ್ ಶೋಲ್ಡರ್. ಮತ್ತೆ ಉಸಿರು ತೆಗೆದುಕೊಳ್ಳುತ್ತಾ ಮೇಲೆ ಬನ್ನಿ, ಕುತ್ತಿಗೆಯನ್ನು ಎಡಕ್ಕೆ ಬಾಗಿಸಿ, ಪ್ರೆಸ್ ಯುವರ್ ಇಯರ್ ಟು ದಿ ಶೋಲ್ಡರ್. ಇನ್ಹೇಲ್, ಉಸಿರು ತೆಗೆದುಕೊಳ್ಳುತ್ತಾ ಮೇಲೆ ಬನ್ನಿ, ಉಸಿರು ಬಿಡುತ್ತಾ ಕುತ್ತಿಗೆಯನ್ನು ಬಲಕ್ಕೆ ಬಾಗಿಸಿ, ಮತ್ತೆ ಉಸಿರು ತೆಗೆದುಕೊಳ್ಳುತ್ತಾ ಮೇಲೆ ಬನ್ನಿ, ಉಸಿರು ಬಿಡುತ್ತಾ ಕುತ್ತಿಗೆಯನ್ನು ಎಡಕ್ಕೆ ಬಾಗಿಸಿ. ಮತ್ತೊಮ್ಮೆ ಮೇಲೆ ಬನ್ನಿ, ಕಣ್ಣುಗಳನ್ನು ಮುಚ್ಚಿ ಉಸಿರು ಬಿಡುತ್ತಾ ಕುತ್ತಿಗೆ ಬಲಕ್ಕೆ ಬಾಗಿಸಿ, ಮತ್ತೆ ಉಸಿರು ತೆಗೆದುಕೊಳ್ಳುತ್ತಾ ಮೇಲೆ ಬನ್ನಿ, ಉಸಿರನ್ನು ಬಿಡುತ್ತಾ ಕುತ್ತಿಗೆಯನ್ನು ಎಡಕ್ಕೆ ಬಾಗಿಸಿ. ಈಗ ಉಸಿರನ್ನು ತೆಗೆದುಕೊಳ್ಳುತ್ತಾ ಮೇಲೆ ಬನ್ನಿ. ಈಗ ಕುತ್ತಿಗೆಯನ್ನು ಬಲಕ್ಕೆ ತಿರುಗಿಸಿ, ನಿಧಾನವಾಗಿ ಕುತ್ತಿಗೆಯನ್ನು ಬಲಕ್ಕೆ ತಿರುಗಿಸಿ, ಕುತ್ತಿಗೆ ಬಲಕ್ಕೆ ತಿರುಗಿಸಿ. ಟರ್ನ್ ದ ನೆಕ್ ರೈಟ್, ಟರ್ನ್ ದ ನೆಕ್ ರೈಟ್. ಮತ್ತೆ ಕುತ್ತಿಗೆಯನ್ನು ಮುಂದಕ್ಕೆ ತನ್ನಿ, ಟರ್ನ್ ದ ನೆಕ್ ಲೆಫ್ಟ್. ಕುತ್ತಿಗೆಯನ್ನು ಎಡಕ್ಕೆ ತಿರುಗಿಸಿ, ಮತ್ತೆ ನಿಧಾನವಾಗಿ ಮುಂದೆ ಬನ್ನಿ, ಬಲಭಾಗದಲ್ಲಿ ತಿರುಗಿಸಿ. ಮತ್ತೆ ಉಸಿರು ತೆಗೆದುಕೊಳ್ಳುತ್ತಾ ಮಧ್ಯಮ ಭಾಗಕ್ಕೆ, ಉಸಿರು ಬಿಡುತ್ತಾ ಕುತ್ತಿಗೆಯನ್ನು ಎಡಕ್ಕೆ, ನಿಧಾನವಾಗಿ ಮುಂದೆ ಬನ್ನಿ. ಮತ್ತೊಮ್ಮೆ ಕುತ್ತಿಗೆಯನ್ನು ಬಲಕ್ಕೆ ತಿರುಗಿಸಿ, ಹಾಗೆ ಕಣ್ಣುಗಳನ್ನು ಮುಚ್ಚಿ ಕುತ್ತಿಗೆಯನ್ನು ಎಡಕ್ಕೆ ತಿರುಗಿಸಿ. ನಾವು ಟರ್ನ್ ದ ನೆಕ್, ಕಮ್ ಟು ಸೆಂಟರ್, ಬೆಂಡ್ ದ ನೆಕ್. ನಾವು ಕುತ್ತಿಗೆಯನ್ನು ಬಾಗಿಸಿ, ರೊಟೇಟ್ ದ ನೆಕ್. ಕುತ್ತಿಗೆಯನ್ನು ತಿರುಗಿಸುವುದು ವೆರಿ ಸ್ಲೋಲಿ, ಕ್ಲಾಕ್ ವೈಸ್ ಡೈರೆಕ್ಷನ್. ಉಸಿರು ತೆಗೆದುಕೊಳ್ಳುತ್ತಾ ಮೇಲೆ ಬನ್ನಿ, ಉಸಿರು ಬಿಡುತ್ತಾ ನಿಧಾನವಾಗಿ ಕುತ್ತಿಗೆಯನ್ನು ಚಲಿಸಿ. ಇನ್ ದ ಸರ್ಕ್ಯುಲರ್ ಮೇಷನ್, ವೃತ್ತಾಕಾರವಾಗಿ ಕುತ್ತಿಗೆಯನ್ನು ಉಸಿರು ತೆಗೆದುಕೊಳ್ಳುತ್ತಾ ಮೇಲೆ ಬನ್ನಿ, ಉಸಿರು ಬಿಡುತ್ತಾ ಕುತ್ತಿಗೆಯನ್ನು ಕೆಳಭಾಗದಲ್ಲಿ ಬಾಗಿಸುತ್ತಾ 5 ಬಾರಿ ಗಂಟೆಯ ಮುಳ್ಳಿನ ರೀತಿಯಲ್ಲಿ ತಿರುಗಿಸುತ್ತಾ. ಈಗ ವಿರುದ್ಧ ದಿಕ್ಕಿನಲ್ಲಿ ಅಭ್ಯಾಸ ಮಾಡಿ, ಅಪೋಸಿಟ್ ಸೈಡ್. ಗುಡ್. ಹಾಗೆ ನಿಧಾನವಾಗಿ ಕುತ್ತಿಗೆಯನ್ನು ವಿರುದ್ಧ ದಿಕ್ಕಿನಲ್ಲಿ ತಿರುಗಿಸುತ್ತಾ ಕುತ್ತಿಗೆಯ ಮಾಂಸಖಂಡಗಳನ್ನು ಸಡಿಲಗೊಳಿಸುತ್ತಾ ಈಗ ಅಭ್ಯಾಸ ನಿಲ್ಲಿಸಿ. ಸ್ಟಾಪ್ ದ ಪ್ರಾಕ್ಟೀಸ್. ಗ್ರೀವ ಶಕ್ತಿ ವಿಕಾಸಕ. ಈಗ ಕುತ್ತಿಗೆಯ ಮಾಂಸಖಂಡಗಳನ್ನು ಸಡಿಲಗೊಳಿಸಿ, ಕಣ್ಣುಗಳನ್ನು ಮುಚ್ಚಿ ಅಭ್ಯಾಸ ಗಮನಿಸುತ್ತಾ ಈ ಒಂದು ಕುತ್ತಿಗೆಯ ಬಾಗಿಸುವಿಕೆಯ ಸೂಕ್ಷ್ಮ ವ್ಯಾಯಾಮದ ಅಭ್ಯಾಸದಿಂದ ಉಂಟಾಗಿರುವ ಬದಲಾವಣೆಗಳನ್ನು ಗಮನಿಸುತ್ತಾ ನಾವು ಈಗ ಭುಜಗಳ ಅಭ್ಯಾಸ. ಕೈಗಳನ್ನು ಕೆಳಗಿಳಿಸಿ. ಭುಜವಲ್ಲಿ ಶಕ್ತಿ ವಿಕಾಸಕದ ಸೂಕ್ಷ್ಮ ವ್ಯಾಯಾಮಗಳು. ಈಗ ತೋಳುಗಳನ್ನು ಉಸಿರು ತೆಗೆದುಕೊಳ್ಳುತ್ತಾ ಮೇಲೆ ಎತ್ತುವುದು. 2 ಕಾಲುಗಳನ್ನು ಸೇರಿಸಿ, ಈ ಜಾಯಿನ್ ದ ಹೀಲ್ಸ್. ನಾವು ವಿಲ್ ಬಿಗಿನ್ ದ ಪ್ರಾಕ್ಟೀಸ್. ಇನ್ಹೇಲ್, ನಿಧಾನವಾಗಿ ಈಗ ಉಸಿರು ತೆಗೆದುಕೊಳ್ಳುತ್ತಾ ಕುತ್ತಿಗೆಯನ್ನು ಮೇಲೆ, ತೋಳುಗಳನ್ನು ಮೇಲೆ ಎತ್ತಿ ಈ ರೀತಿ ಟರ್ನ್ ದ ಪಾಮ್, ಜಾಯಿನ್ ದ ಪಾಮ್ಸ್. ಎಕ್ಸೇಲ್, ಉಸಿರು ಬಿಡುತ್ತಾ ನಿಧಾನವಾಗಿ ತೋಳುಗಳನ್ನು ಕೆಳಗಿಳಿಸಿ. ಹಾಗೆ ಮತ್ತೆ ಉಸಿರು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ತೋಳುಗಳನ್ನು ಮೇಲೆ ಎತ್ತಿ, ಸ್ಟ್ರೆಚ್ ದಿ ಶೋಲ್ಡರ್ಸ್. ಎಕ್ಸೇಲ್, ಉಸಿರು ಬಿಡುತ್ತಾ ನಿಧಾನವಾಗಿ ತೋಳುಗಳನ್ನು ಕೆಳಗಿಳಿಸಿ. ಮತ್ತೊಮ್ಮೆ ಉಸಿರು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ತೋಳುಗಳನ್ನು ಮೇಲೆ ಎತ್ತಿ. ಸೂಕ್ಷ್ಮ ವ್ಯಾಯಾಮ. ಉಸಿರನ್ನು ಬಿಡುತ್ತಾ ನಿಧಾನವಾಗಿ ತೋಳುಗಳನ್ನು ಕೆಳಗಿಳಿಸಿ. ಅಭ್ಯಾಸ ನಿಲ್ಲಿಸಿ. ಮತ್ತೊಂದು
ಭುಜಕ್ಕೆ ಉಪಯೋಗವಾಗುವ ಭುಜವಲ್ಲಿ ಶಕ್ತಿ ವಿಕಾಸಕದ ಮತ್ತೊಂದು ಅಭ್ಯಾಸ. ಈಗ ಕಾಲುಗಳನ್ನು ಅಗಲ ಮಾಡಿ, ಅಪಾರ್ಟ್ ದ ಲೆಗ್ಸ್ ಆಫ್ ಇಟ್ ಡಿಸ್ಟೆನ್ಸ್, ಕೀಪ್ ಯುವರ್ ಬೋತ್ ದ ಫಿಂಗರ್ಸ್ ಆನ್ ದ ಶೋಲ್ಡರ್ ರೊಟೇಷನ್, ಜಾಯಿನ್ ದಿ ಎಲ್ಬೋಸ್ ಆ್ಯಂಡ್ ಸ್ಲೋಲಿ ಇನ್ಹೇಲ್, ರೈಸ್ ಯುವರ್ ಶೋಲ್ಡರ್ಸ್ ಅಪ್. ಉಸಿರು ತೆಗೆದುಕೊಳ್ಳುತ್ತಾ ಭುಜಗಳನ್ನು ಮೇಲೆ ಎತ್ತಿ, ಉಸಿರು ಬಿಡುತ್ತಾ ಭುಜಗಳನ್ನು ಕೆಳಗಿಳಿಸಿ, ಭುಜಗಳನ್ನು ಸಡಿಲ ಬಿಡಿ. ಉಸಿರು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಭುಜಗಳಿಗೆ ಸಡಿಲಜ ಸೂಕ್ಷ್ಮ ವ್ಯಾಯಾಮಗಳು ಗಮನಿಸಿ. ಉಸಿರು ತೆಗೆದುಕೊಳ್ಳಿ, ಭುಜಗಳನ್ನು ಮೇಲೆ ಎತ್ತಿ, ಉಸಿರು ಬಿಡುತ್ತಾ ಭುಜಗಳನ್ನು ಕೆಳಗಿಳಿಸಿ. ಹಾಗೆ ನಿಧಾನವಾಗಿ ವಿರುದ್ಧ ದಿಕ್ಕಿನಲ್ಲಿ ಆಪೋಸಿಟ್ ಸೈಡ್ ಫ್ರಮ್ ದ ಫ್ರಂಟ್ ಟು ಬ್ಯಾಕ್ ಸ್ಲೋಲಿ ನಿಧಾನವಾಗಿ ಅಭ್ಯಾಸ ಮಾಡಿ. ಕಣ್ಣುಗಳನ್ನು ಮುಚ್ಚಿ ಭುಜಗಳನ್ನು ಗಮನಿಸಿ. ಸೂಕ್ಷ್ಮ ವ್ಯಾಯಾಮಗಳಲ್ಲಿ ಕಣ್ಣುಗಳನ್ನು ಮುಚ್ಚಿರಬೇಕು. ಆ ಭಾಗದಲ್ಲಿ ಉಂಟಾಗುತ್ತಿರುವ ಎಲ್ಲ ಬದಲಾವಣೆಗಳನ್ನು ಗಮನಿಸುತ್ತಾ ಅಭ್ಯಾಸ ಮಾಡಬೇಕು. ನಿಧಾನವಾಗಿ ಈಗ ಅಭ್ಯಾಸ ನಿಲ್ಲಿಸಿ. ಭುಜವಲ್ಲಿ ಶಕ್ತಿಯ ಅಭ್ಯಾಸದ ನಂತರ ಈಗ ತೋಳುಗಳನ್ನು ಕೆಳಗಿಳಿಸಿ ವಿಶ್ರಾಂತಿ ಸ್ಥಿತಿಯಲ್ಲಿರಿ. ಗ್ರೀವ ಶಕ್ತಿಯ ನಂತರ ಭುಜಗಳ ಒಂದು ಶಕ್ತಿ ಸೂಕ್ಷ್ಮ ವ್ಯಾಯಾಮಗಳ ಮೂಲಕ ಅವುಗಳಿಂದ ಉಂಟಾಗುವ ಎಲ್ಲ ಬದಲಾವಣೆಗಳನ್ನು ಗಮನಿಸುತ್ತಾ ಈಗ ಕಟಿಶಕ್ತಿ ವಿಕಾಸಕ ಎಂಬ ಒಂದು ಸೊಂಟದ ಭಾಗಕ್ಕೆ ಉಪಯೋಗವಾಗುವ ಸೂಕ್ಷ್ಮ ವ್ಯಾಯಾಮಗಳನ್ನು ಅಭ್ಯಾಸ ಮಾಡೋಣ. ಅಪಾರ್ಟ್ ದ ಲೆಗ್ಸ್ ಆಫ್ ಇಟ್ ಡಿಸ್ಟೆನ್ಸ್, ಎರಡು ಕಾಲುಗಳನ್ನು ಅರ್ಧದಿಂದ 1 ಅಡಿಯಷ್ಟು ಅಗಲ ಮಾಡಿ. ಈಗ ಸೊಂಟದ ಮೇಲೆ 2 ಹಸ್ತಗಳನ್ನು ತನ್ನಿ. ಕಟಿಶಕ್ತಿ ವಿಕಾಸಕ ಭಾಗ 1 ಅಭ್ಯಾಸ ಮಾಡೋಣ. ಹಸ್ತಗಳು ಸೇರಿರಲಿ, ಬೆರಳುಗಳು ಸೇರಿರಲಿ. ಟೇಕ್ ದಿ ಸಪೋರ್ಟ್ ಅಟ್ ದ ಬ್ಯಾಕ್. ಗುಡ್. ನಾವು ವೆರಿ ಸ್ಲೋಲಿ ಆ್ಯಂಡ್ ಜೆಂಟ್ಲಿ ಈಗ ನಿಧಾನವಾಗಿ ಉಸಿರು ತೆಗೆದುಕೊಳ್ಳುತ್ತಾ ಸೊಂಟವನ್ನು ಹಿಂದಕ್ಕೆ ಬಾಗಿಸುತ್ತಾ ಕುತ್ತಿಗೆಯನ್ನು ಹಿಂದಕ್ಕೆ ಬಾಗಿಸಿ, ಉಸಿರು ಬಿಡುತ್ತಾ ನಿಧಾನವಾಗಿ ಮುಂದೆ ಬಾಗಿ. ಬೆಂಡ್ ಆಸ್ ಮಚ್ ಆಸ್ ಪಾಸಿಬಲ್, ಎಷ್ಟು ಹೊತ್ತು ಸಾಧ್ಯವೋ ಅಷ್ಟು ಹೊತ್ತು ಮಾತ್ರ ಹಾಗೆ ಇರಿ. ಉಸಿರು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಮೇಲೆ ಬನ್ನಿ. ಸೊಂಟವನ್ನು ಹಿಂದಕ್ಕೆ ಬಾಗಿಸಿ, ಉಸಿರು ಬಿಡುತ್ತಾ ನಿಧಾನವಾಗಿ ಮುಂದೆ ಬಾಗಿ. ಉಸಿರು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಮೇಲೆ ಬನ್ನಿ. ಸ್ಲೋಲಿ ಬೆಂಡ್ ಬ್ಯಾಕ್. ಇನ್ನು ಸೊಂಟ ಹಿಂದಕ್ಕೆ ಬಾಗಿಸಿ, ಉಸಿರು ಬಿಡುತ್ತಾ ಮುಂದೆ ಬಾಗಿ. ಸೊಂಟವನ್ನು ಮುಂದಕ್ಕೆ ಸಾಧ್ಯವಾದಷ್ಟು ಬಾಗಿಸಿ, ಉಸಿರು ತೆಗೆದುಕೊಳ್ಳುತ್ತಾ ಮೇಲೆ ಬನ್ನಿ. ವೆರಿ ಸ್ಲೋಲಿ ಕಮ್ ಟು ಸೆಂಟರ್, ರಿಲ್ಯಾಕ್ಸ್. ಈಗ 2ನೆಯ ಅಭ್ಯಾಸ, ಕಾಲುಗಳನ್ನು ಅಗಲ ಮಾಡಿ. ಅಪಾರ್ಟ್ ದ ಲೆಗ್ಸ್, ಕಟಿಶಕ್ತಿ ವಿಕಾಸಕ 2ನೆಯ ಭಾಗ. 2 ಹಸ್ತಗಳು ಸೊಂಟದ ಮೇಲೆ ಇರಲಿ. ಈಗ ಉಸಿರು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಸೊಂಟವನ್ನು ಹಿಂದಕ್ಕೆ ಬಾಗಿಸಿ. ಬೆಂಡ್ ಬ್ಯಾಕ್ ಆಸ್ ಮಚ್ ಆಸ್ ಪಾಸಿಬಲ್. ಉಸಿರು ಬಿಡುತ್ತಾ ಮುಂದೆ ಬಾಗಿ. ಬೆಂಡ್ ಆಸ್ ಮಚ್ ಆಸ್ ಪಾಸಿಬಲ್, ಎಷ್ಟು ಸಾಧ್ಯವೋ ಅಷ್ಟು ಮುಂದೆ ಬಾಗಿ. ಟೈಟನ್ ದ ನೀಸ್, ಮೊಣಕಾಲು ಬಿಗಿರಲಿ. ಉಸಿರು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಮೇಲೆ ಬನ್ನಿ. ಉಸಿರು ತೆಗೆದುಕೊಳ್ಳುತ್ತಾ ಹಾಗೆ ಸೊಂಟ ಹಿಂದಕ್ಕೆ ಬಾಗಿಸಿ. ಮತ್ತೆ ಉಸಿರು ಬಿಡುತ್ತಾ ನಿಧಾನವಾಗಿ ಮುಂದೆ ಬಾಗಿ. ಬೆಂಡ್ ಫಾರ್ವರ್ಡ್ ಆಸ್ ಮಚ್ ಆಸ್ ಪಾಸಿಬಲ್. ಮತ್ತೆ ಉಸಿರು ತೆಗೆದುಕೊಳ್ಳುತ್ತಾ ಮೇಲೆ ಬನ್ನಿ. ಉಸಿರು ಬಿಡುತ್ತಾ ಮತ್ತೊಮ್ಮೆ ನಿಧಾನವಾಗಿ ಮುಂದೆ ಬಾಗಿ. ಎಕ್ಸೇಲ್ ಡೀಪ್ಲಿ ಅಂಡ್ ಬೆಂಡ್ ಫಾರ್ವರ್ಡ್. ಮತ್ತೆ ಉಸಿರು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಮೇಲೆ ಬನ್ನಿ. ತೋಳುಗಳನ್ನು ಕೆಳಗಿಳಿಸಿ ವಿಶ್ರಾಂತಿ ಸ್ಥಿತಿಯಲ್ಲಿರಿ. ಕಣ್ಣುಗಳನ್ನು ಮುಚ್ಚಿ ಅಬ್ಸರ್ವ್ ದ ಬ್ರೀತಿಂಗ್, ಉಸಿರಾಟವನ್ನು ಗಮನಿಸಿ. ಕಟಿಶಕ್ತಿ ವಿಕಾಸಕ 2ನೆಯ ಭಾಗದ ನಂತರ 3ನೆಯ ಭಾಗ. ಈಗ 2 ಕಾಲುಗಳನ್ನು ಅರ್ಧ ಅಡಿಯಷ್ಟು ಅಗಲ ಮಾಡಿ. ಜಾಯಿನ್ ದ ಲೆಗ್ಸ್. 3ನೆಯ ಭಾಗ, 2 ಹಸ್ತಗಳು ತೊಡೆಗಳ ಪಕ್ಕದಲ್ಲಿರಲಿ. ಉಸಿರು ತೆಗೆದುಕೊಳ್ಳುತ್ತಾ 2 ತೋಳುಗಳನ್ನು ಮೇಲೆ ಎತ್ತಿ. ವೆರಿ ಸ್ಲೋಲಿ ರೈಸ್ ಯುವರ್ ಆರ್ಮ್ಸ್ ಅಪ್. ನಾವು ಸ್ಲೋಲಿ ಎಕ್ಸೇಲ್, ಬೆಂಡ್ ರೈಟ್ ಸೈಡ್. ನಿಧಾನವಾಗಿ ಸೊಂಟವನ್ನು ಬಲಕ್ಕೆ ಬಾಗಿಸಿ. ಟರ್ನ್ ದ ನೆಕ್, ಕುತ್ತಿಗೆ ಎಡಕ್ಕೆ ತಿರುಗಿಸಿ. ಗೇಜ್ ದ ಟಿಪ್ ಆಫ್ ದ ಫಿಂಗರ್ಸ್. ಹಸ್ತದ ಬೆರಳುಗಳನ್ನು ನೋಡಿ. ಬಲಹಸ್ತ ಬಲ ಮೊಣಕಾಲು ತಾಗುವಂತೆ ಇರಲಿ. ಡೋಂಟ್ ಟಚ್ ದ ನೀ. ನಾವು ಇನ್ಹೇಲ್ ಕಮ್ ಅಪ್. ಉಸಿರು ತೆಗೆದುಕೊಳ್ಳುತ್ತಾ ಮೇಲೆ ಬನ್ನಿ. ಎಕ್ಸೇಲ್, ಉಸಿರು ಬಿಡುತ್ತಾ ನಿಧಾನವಾಗಿ ಸೊಂಟವನ್ನು ಎಡಕ್ಕೆ ಬಾಗಿಸುತ್ತಾ ಬಲ ತೋಳನ್ನು ಮೇಲೆ ಎತ್ತಿ. ಗೇಜ್ ದ ಟಿಪ್ ಆಫ್ ದ ಫಿಂಗರ್ಸ್, ಕಟಿಶಕ್ತಿ ವಿಕಾಸಕ. ಇನ್ಹೇಲ್, ಸ್ಲೋಲಿ ಕಮ್ ಅಪ್, ನಿಧಾನವಾಗಿ ಮೇಲೆ ಬನ್ನಿ. 1 more time, ಸ್ಲೋಲಿ ಆ್ಯಂಡ್ ಜೆಂಟ್ಲಿ ಬೆಂಡ್ ಯುವರ್ ಟ್ರಂಕ್ ರೈಟ್. ಸೊಂಟವನ್ನು ಬಲಕ್ಕೆ ಬಾಗಿಸಿ. ಎಡ ಹಸ್ತದ ಬೆರಳುಗಳನ್ನು ನೋಡಿ. ಸೊಂಟದ ಶಕ್ತಿಯನ್ನು ಗಮನಿಸುತ್ತಾ ನಿಧಾನವಾಗಿ ಮೇಲೆ ಬನ್ನಿ. ಸ್ಲೋಲಿ ಕಮ್ ಅಪ್, ಬೆಂಡ್ ಯುವರ್ ಟ್ರಂಕ್ ಲೆಫ್ಟ್. ಒನ್ಸ್ ಅಗೇನ್ ರೈಸ್ ಯುವರ್ ರೈಟ್ ಆರ್ಮ್. ಬಲ ತೋಳನ್ನು ಮೇಲೆ ಎತ್ತಿ. ಗೇಜ್ ದ ಟಿಪ್ ಆಫ್ ದ ಫಿಂಗರ್ಸ್. ನಾವು ಇನ್ಹೇಲ್, ಸ್ಲೋಲಿ ಕಮ್ ಅಪ್. 2 ತೋಳುಗಳನ್ನು ನಿಧಾನವಾಗಿ ಮೇಲೆ ಎತ್ತಿ. ಡ್ರಾಪ್ ಯುವರ್ ಆರ್ಮ್ಸ್. ತೋಳುಗಳನ್ನು ಕೆಳಗಿಳಿಸಿ. ಹಾಗೆ ವಿಶ್ರಾಂತಿಯಲ್ಲಿರಿ. ಕಟಿಶಕ್ತಿ ವಿಕಾಸಕ 3ನೆಯ ಭಾಗದ ನಂತರ 4ನೆಯ
ಒಂದು ಅಭ್ಯಾಸ. ಎರಡೂ ಕಾಲುಗಳನ್ನು ಹಾಗೆ ವಿಶ್ರಾಂತಿ ಸ್ಥಿತಿಯಲ್ಲಿರಿಸುತ್ತಾ, ಎರಡು ಹಸ್ತಗಳು ತೊಡೆಗಳ ಪಕ್ಕದಲ್ಲಿರಲಿ. ಉಸಿರು ತೆಗೆದುಕೊಳ್ಳುತ್ತಾ ತೋಳುಗಳನ್ನು ಮುಂದೆ ತನ್ನಿ, ಸೊಂಟವು ಹಿಂದೆ ಹೋಗಲಿ. Now inhale, bring your hands forward and bend your trunk back as much as possible. Slowly and gently feeling the relaxed hip joints. Very slowly exhale. ಉಸಿರು ಬಿಡುತ್ತಾ ನಿಧಾನವಾಗಿ ಮುಂದೆ ಬಾಗಿ ತೋಳುಗಳನ್ನು ಹಿಂದೆ ತೆಗೆದುಕೊಳ್ಳಿ. Take back the arms. Very slowly inhale, come up. ಮತ್ತೆ ನಿಧಾನವಾಗಿ ಮೇಲೆ ಬನ್ನಿ. Slowly bend back. ಸೊಂಟ ಹಿಂದಕ್ಕೆ ತೆಗೆದುಕೊಳ್ಳಿ. Exhale. ಉಸಿರು ಬಿಡುತ್ತಾ ನಿಧಾನವಾಗಿ ಮುಂದೆ ಬಾಗಿ. Bend forward as much as possible. Inhale, slowly come up. ಮತ್ತೆ ನಿಧಾನವಾಗಿ ಮೇಲೆ ಬನ್ನಿ. Bend back. ಕಟಿಶಕ್ತಿ ವಿಕಾಸಕ. Now exhale, bend forward. ಮತ್ತೊಮ್ಮೆ ಅಭ್ಯಾಸ ಮಾಡಿ ಮುಂದೆ ಬಾಗಿ. Inhale. ಈಗ ಉಸಿರು ತೆಗೆದುಕೊಳ್ಳುತ್ತಾ ಮೇಲೆ ಬನ್ನಿ. ರಿಲ್ಯಾಕ್ಸ್. ಹಾಗೆ ವಿಶ್ರಾಂತಿ ಸ್ಥಿತಿಯಲ್ಲಿರಿ. ಕಾಲುಗಳನ್ನು ಸ್ವಲ್ಪ ಅಗಲ ಮಾಡಿ, ದೂರ ಮಾಡಿ. ಸೊಂಟದ ಭಾಗದಲ್ಲಿರುವ ಮಾಂಸಖಂಡಗಳ ಶಕ್ತಿಯನ್ನು ಗಮನಿಸಿ. Try to watch the muscles around the hip joints, trunk muscles, how they are building up their strength. Now we'll go for the Kati Shakti Vikasaka part 5. Very slowly apart the legs off feet distance. Take the position, raise your arms up. ಎರಡೂ ತೋಳುಗಳನ್ನು ನಿಧಾನವಾಗಿ ಮೇಲೆ ತನ್ನಿ. Palms facing each other. Now very slowly and gently twist your trunk right. ಸೊಂಟವನ್ನು ಬಲಕ್ಕೆ ತಿರುಗಿಸಿ. ಕಟಿ ಓನ್ಲಿ ದ ಸೊಂಟ ಮತ್ತು ಲಂಬಾರ್ ರೀಜನ್. ಕುತ್ತಿಗೆಯನ್ನು ಬಲಕ್ಕೆ ತಿರುಗಿಸಿ. ಟ್ವಿಸ್ಟ್ ಯುವರ್ ಟ್ರಂಕ್ ಆಸ್ ಮಚ್ ಆಸ್ ಪಾಸಿಬಲ್ ಆ್ಯಂಡ್ ಸ್ಲೋಲಿ ಕಮ್ ಟು ಸೆಂಟರ್. ನಿಧಾನವಾಗಿ ಮುಂದೆ ಬನ್ನಿ. ಸ್ಲೋಲಿ ಆ್ಯಂಡ್ ಜೆಂಟ್ಲಿ ಟ್ವಿಸ್ಟ್ ಯುವರ್ ಟ್ರಂಕ್ ಲೆಫ್ಟ್. ಸೊಂಟವನ್ನು ಸಾಧ್ಯವಾದಷ್ಟು ತಿರುಗಿಸಿ. ಟ್ವಿಸ್ಟ್ ಯುವರ್ ಟ್ರಂಕ್ ಲಂಬಾರ್ ರೀಜನ್ ಆಸ್ ಮಚ್ ಆಸ್ ಪಾಸಿಬಲ್. ನಿಧಾನವಾಗಿ ಮುಂದೆ ಬನ್ನಿ. ಸ್ಲೋಲಿ ಕಮ್ ಟು ಸೆಂಟರ್. ಟ್ವಿಸ್ಟ್ ಯುವರ್ ಟ್ರಂಕ್ ರೈಟ್ ಒನ್ಸ್ ಅಗೇನ್. ಸೊಂಟವನ್ನು ಬಲಕ್ಕೆ ತಿರುಗಿಸಿ. ಟ್ವಿಸ್ಟ್ ದಿ ಲಂಬಾರ್ ರೀಜನ್. ಸ್ಲೋಲಿ ಕಮ್ ಟು ಸೆಂಟರ್. ನಿಧಾನವಾಗಿ ಮುಂದೆ ಬನ್ನಿ. ಒನ್ಸ್ ಅಗೇನ್ ಟ್ವಿಸ್ಟ್ ಯುವರ್ ಟ್ರಂಕ್. ಸೊಂಟವನ್ನು ಎಡಕ್ಕೆ ತಿರುಗಿಸಿ. ಟ್ವಿಸ್ಟ್ ಆಸ್ ಮಚ್ ಆಸ್ ಪಾಸಿಬಲ್. ಓನ್ಲಿ ದ ಲಂಬಾರ್ ರೀಜನ್. ಕಟಿಮಣಿಗಳು ಮಾತ್ರ ತಿರುಗಲಿ, ಕುತ್ತಿಗೆ ತಿರುಗಲಿ. ನಾವು ನಿಧಾನವಾಗಿ ಕಮ್ ಟು ಸೆಂಟರ್. ಡ್ರಾಪ್ ದಿ ಆರ್ಮ್ಸ್. ತೋಳುಗಳನ್ನು ಕೆಳಗಿಳಿಸಿ ವಿಶ್ರಾಂತಿ ಸ್ಥಿತಿಯಲ್ಲಿರಿ. ಕಣ್ಣುಗಳು ಮುಚ್ಚಿರಲಿ. ಸೊಂಟದ ಭಾಗದ ಶಕ್ತಿಯನ್ನು ಗಮನಿಸುತ್ತಾ ವಿಶ್ರಾಂತಿಯನ್ನು ಪಡೆದು ನಂತರ ವಿಲ್ ಗೋ ಫಾರ್ ದಿ ನೆಕ್ಸ್ಟ್ ಪ್ರಾಕ್ಟೀಸ್. ಜಾನು ಶಕ್ತಿ ವಿಕಾಸಕ. ಮೊಣಕಾಲಿಗೆ ಉಪಯೋಗವಾಗುವ ಸೂಕ್ಷ್ಮ ವ್ಯಾಯಾಮಗಳು. ಅಪಾರ್ಟ್ ದ ಲೆಗ್ಸ್ ಆಫ್ ವಿಟ್ ಡಿಸ್ಟೆನ್ಸ್. ಎರಡು ಕಾಲುಗಳನ್ನು ಅರ್ಧ ಅಡಿಯಷ್ಟು ಅಗಲ ಮಾಡಿ. ಈಗ ಮೊಣಕಾಲಿನ ಭಾಗದ ಕೆಳಭಾಗದಲ್ಲಿರುವ ಆ್ಯಂಕಲ್ ಸ್ಟ್ರೆಚ್. ಈಗ ನಿಧಾನವಾಗಿ ಪಾದಗಳಿಗೆ ಸಡಿಲತೆಯನ್ನು ಕೊಡುವ ಸೂಕ್ಷ್ಮ ವ್ಯಾಯಾಮಗಳನ್ನು ಅಭ್ಯಾಸ ಮಾಡೋಣ. ಎರಡು ಹಸ್ತಗಳನ್ನು ಸೊಂಟದ ಮೇಲೆ ಇಡಿ. ನಿಧಾನವಾಗಿ ಬಲಗಾಲನ್ನು ಮೇಲೆ ಎತ್ತಿ ಮೊಣಕಾಲನ್ನು ಮಡಿಸಿ. ಫಾರ್ವರ್ಡ್ ಆ್ಯಂಡ್ ಬ್ಯಾಕ್ವರ್ಡ್ ಮೂಮೆಂಟ್. 1. ನಿಧಾನವಾಗಿ ನಿಮ್ಮ ಪಾದವನ್ನು ಮೇಲೆ ಕೆಳಗೆ ಮುಂದೆ ಹಿಂದೆ ಆಡಿಸುತ್ತಾ ಪಾದಗಳಿಗೆ ಚಲನೆಯನ್ನು ಕೊಡುತ್ತಾ ಈಗ ಎಡ ಮತ್ತು ಬಲಭಾಗ ಮತ್ತು ಎಡಭಾಗದ ಒಂದು ಚಲನೆಯನ್ನು ಗಮನಿಸಿ ನಿಧಾನವಾಗಿ ಈಗ ವೃತ್ತಾಕಾರವಾಗಿ ಪಾದದ ಹರಡಿನ ಭಾಗಗಳಿಗೆ ಸಡಿಲತೆಯನ್ನು ಕೊಡಿ. ಕ್ಲಾಕ್ ವೈಸ್ 5 ಟೈಮ್ಸ್, ಆ್ಯಂಟಿ ಕ್ಲಾಕ್ ವೈಸ್ ವಿರುದ್ಧ ದಿಕ್ಕಿನಲ್ಲಿ ನಿಧಾನವಾಗಿ ಪಾದದ ಹರಡಿನ ಭಾಗಗಳ ಸಡಿಲತೆಯನ್ನು ಗಮನಿಸಿ ಅಭ್ಯಾಸ ನಿಲ್ಲಿಸಿ ಎಡ ಮೊಣಕಾಲನ್ನು ಬಾಗಿಸುತ್ತಾ ಮೇಲೆ ಎತ್ತಿ ಪಾದವನ್ನು ಮುಂದೆ ಹಿಂದೆ ಚಲಿಸುವುದು 5 ಬಾರಿ ನಿಧಾನವಾಗಿ ಅಭ್ಯಾಸ ಮಾಡಿ. ಕುತ್ತಿಗೆಯನ್ನು ಮೇಲೆ ಎತ್ತಿ ಅಭ್ಯಾಸದ ಮೇಲೆ ಗಮನವಿರಲಿ. ನಿಧಾನವಾಗಿ ಈಗ ಎಡ ಮತ್ತು ಬಲಭಾಗದಲ್ಲಿ ತಿರುಗಿಸುತ್ತಾ ಈಗ ನಿಧಾನವಾಗಿ ವೃತ್ತಾಕಾರವಾಗಿ ತಿರುಗಿಸಿ ಪಾದದ ಹರಡಿನ ಭಾಗವನ್ನು ವೃತ್ತಾಕಾರವಾಗಿ ತಿರುಗಿಸಿ ಮತ್ತೆ ವಿರುದ್ಧ ದಿಕ್ಕಿನಲ್ಲಿ ಅಭ್ಯಾಸ ಮಾಡಿ ಕುತ್ತಿಗೆಯನ್ನು ಮೇಲೆ ಎತ್ತಿ. ಗುಡ್. ನಂತರ ನಿಧಾನವಾಗಿ ಕಾಲುಗಳನ್ನು ಕೆಳಗಿಳಿಸು. ವಿಶ್ರಾಂತಿಯಲ್ಲಿರಿ. ಕಣ್ಣುಗಳನ್ನು ಮುಚ್ಚಿ ಪಾದದ ಹರಡಿನ ಭಾಗ ಬೆರಳಿನಿಂದ ಕುತ್ತಿಗೆಯವರೆಗೂ ಉಂಟಾಗಿರುವ ಎಲ್ಲ ಬದಲಾವಣೆಗಳನ್ನು ಗಮನಿಸಿ. ಕಾಲಿನ ಬೆರಳುಗಳು, ಪಾದಗಳನ್ನು ಗಮನಿಸಿ, ಮೊಣಕಾಲನ್ನು ಗಮನಿಸಿ, ಮೊಣಕಾಲಿನ ಭಾಗದ ವಿಶ್ರಾಂತಿ ಗಮನಿಸಿ, ಸೊಂಟದ ಭಾಗದ ವಿಶ್ರಾಂತಿ, ಕುತ್ತಿಗೆಯ ಮಾಂಸಖಂಡಗಳ ಸಡಿಲತೆಯನ್ನು ಗಮನಿಸಿ, ಭುಜಗಳನ್ನು ಗಮನಿಸಿ. ಸೂಕ್ಷ್ಮ ವ್ಯಾಯಾಮಗಳು ಇಡೀ ಶರೀರವನ್ನು ಸಂಪೂರ್ಣವಾಗಿ
ಅದರಲ್ಲೂ ಬಹಳ ಮುಖ್ಯವಾಗಿ ಸಂಧಿಗಳು, ಬೆರಳುಗಳು, ಪಾದಗಳು, ಮೊಣಕಾಲು ಮತ್ತು ಭುಜಗಳಲ್ಲಿ, ಸೊಂಟದಲ್ಲಿರುವ ಹೆಚ್ಚಿನ ವಾತದ ದೋಷ ದೂರಗೊಳಿಸುತ್ತಾ ಈ ಸೂಕ್ಷ್ಮ ವ್ಯಾಯಾಮಗಳು ಬಹಳ ಮುಖ್ಯವಾಗಿ ಮಧುಮೇಹದ ರೋಗದವರು, ಹೆಚ್ಚಿನ ರಕ್ತದ ಒತ್ತಡ ಇರುವವರು, ವೃದ್ಧರು, ವಯಸ್ಸಾದಂಥ ವ್ಯಕ್ತಿಗಳು ಬೇಗ ಈ ಒಂದು ಅಭ್ಯಾಸಗಳು ಯಾರು ಈ ಸ್ಥೂಲ ವ್ಯಾಯಾಮಗಳನ್ನು ಅಭ್ಯಾಸ ಮಾಡಲು ಸಾಧ್ಯವಿರುವುದಿಲ್ಲವೋ, ಅಂದರೆ ಈ ಮ್ಯಾಕ್ರೋ ಸರ್ಕ್ಯುಲೇಷನ್ ಸ್ಥೂಲ ವ್ಯಾಯಾಮಗಳು ಅಂದರೆ ದೇಹದ ವಿವಿಧ ಬಾಗುವಿಕೆಯನ್ನು ಹೆಚ್ಚಿನ ರೀತಿಯಲ್ಲಿ ಅಭ್ಯಾಸ ಮಾಡಲು ಸಾಧ್ಯವಿಲ್ಲದವರು ಈ ಒಂದು ಅಭ್ಯಾಸಗಳನ್ನು, ಸೂಕ್ಷ್ಮ ವ್ಯಾಯಾಮಗಳನ್ನು ಅಭ್ಯಾಸ ಮಾಡುವುದರಿಂದ ಶರೀರದ ಆರೋಗ್ಯ ಕೂಡ ಹೆಚ್ಚುವುದು.